ನಿಮಗೆ ಕಾಣಿಸ್ತೈತಾ ಇಲ್ವ ಅಂತ ಗೊತ್ತಾಗ್ತಿಲ್ಲ, ಬೇಕಾದ್ರೆ ನಾನು ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ. 24 ರೂಪೀಸ್ ಬಿಲ್ಲು, ಓಕೆನಾ? ಎಸ್, ಬರೀ ರೈಸು. ರೈತ ತಗೊಂಡಿದ್ದೀವಿ. ನಮ್ಮ ಸ್ಟೈಲಾಗಿ ದೊಡ್ಡ ಬೈಟ್ ಹೋಗಲೇಬೇಕಲ್ಲ, ಸೊ ಒಂದು ದೊಡ್ಡ ಪೀಸು ರೈತ ಬಿರಿಯಾನಿ. ಬರೀ ಹೋಗೋಣ. ಒಗ್ಗರು. ಹಲೋ ಅಂತಮ್ಮಸ್, ದಿಸ್ ಇಸ್ ಶಾರುಖ್. ನೀವು ನೋಡ್ತಿರೋದು ಗಲ್ಲಿಫುಡ್ಸು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಇವತ್ತು ನೀವು ಟೈಟಲಲ್ಲಿ ನೋಡಿದ್ದು ನಿಜಾನೇ, ಯಾವುದೇ ಕ್ಲಿಕ್ ಬೈಟ್ ಅಲ್ಲ, ಯಾವುದು ಸಿಲ್ಲಿಲ್ಲ. ನಿಜವಾಗ್ಲೂ 24 ರೂಪಾಯಿಗೆ ಚಿಕನ್ ಬಿರಿಯಾನಿ ಸಿಗ್ತೈತಾ ಅಂತ ನೀವು ಕೇಳ್ತೀರಾ, ಅದು ನಿಜ. ಸೊ ಅದು ಎಲ್ಲಿ, ಹೇಗೆ, ಎಲ್ಲವರಿಗೆ ಒಂದು ಆಫರ್ ಇರುತ್ತೆ. ಸೊ ಆಫರ್ ಅಂದ ತಕ್ಷಣ ಗೊತ್ತಿರಬೇಕು ನಿಮಗೆ, ಒಂದು ಬ್ರ್ಯಾಂಡು ಇದೊಂದು ಆಫರ್ ತಂದೈತೆ. ಸೊ ಇದು ಯಾವುದೇ ಪ್ರಮೋಷನ್ ಅಲ್ಲ, ಆ ಬ್ರ್ಯಾಂಡ್ಗೂ ಅಲ್ಲ, ಆ ಫುಡ್ಡಿಗೂ ಅಲ್ಲ, ನಮ್ಮ ವ್ಯೂವರ್ಸ್ಗೋಸ್ಕರ ಅದನ್ನ ಕಾಸು ಕೊಟ್ಟು ರಿವ್ಯೂ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಗೊತ್ತಾಗಬೇಕು, ಇನ್ನು ಎಲ್ಲವರಿಗೆ ಆಫರ್ ಲಾಸ್ಟ್ ಆಗುತ್ತೆ ಅದು ಗೊತ್ತಿಲ್ಲ, ಬ್ರ್ಯಾಂಡ್ ಹತ್ರ ನಾವು ಮಾತಾಡಿಲ್ಲ. ಬಟ್ ಆಫರ್ ಇರೋವರಿಗೆ ನೀವು ಎಂಜಾಯ್ ಮಾಡ್ಬೋದು ಇದನ್ನು. ಸೊ ಇದೊಂದು ಹೆಂಗಂದರೆ, ಬೇವ್ರೇಜಸ್ ಹಂಗಂದರೆ ಲೈಕ್ ಈ ಒಂದು ಟೀ, ಕಾಫಿ, ಪಪ್ಸು, ಸಮೋಸ ಈ ಥರ ಇರುತ್ತಲ್ಲ. ಸೊ ಈ ಐಟಮ್ಸ್ಗೂ ಒಂದು ಆಫರ್ ಇದೆ. ಬರೀ 4 ರೂಪಾಯಲ್ಲಿ ನಿಮಗೆ ಒಂದು ಲೈಕ್ ಸಮೋಸ ಅವೆಲ್ಲ ಸಿಗುತ್ತೆ. ಆ್ಯಂಡು 14 ರೂಪಾಯಿಗೆ ನಿಮಗೆ ವೆಜ್ ಫುಡ್ಸು, ಆ್ಯಂಡು 0 ರೂಪೀಸ್ಗೆ ನಿಮಗೆ ಫ್ರೀ ಕುಷ್ಕಾ ಸಿಗುತ್ತೆ, ಓಕೆನಾ? ಆ್ಯಂಡ್ ಫ್ರೀ ಕುಷ್ಕಾ 0 ರೂಪೀಸ್ಗೆ. ಆ್ಯಂಡ್ 24 ರೂಪಾಯಿ ನಿಮಗೆ ಚಿಕನ್ ಬಿರಿಯಾನಿ. ಸೊ ಇವೆಲ್ಲ ಯಾರು ಮಾಡ್ತಿರೋದಂದರೆ ಊಷ್ ಅನ್ನೋ ಒಂದು ಬ್ರ್ಯಾಂಡು. ಸೊ ಹೆಂಗೆ ನಾವು ಸ್ವಿಗ್ಗಿ, ಝೊಮ್ಯಾಟೊ ಅಂತೀವಲ್ಲ, ಸೊ ಅದೇ ಥರ ಹೊಸದಾಗಿ ಊಷ್ ಅನ್ನೋ ಒಂದು ಕಂಪನಿ ಸ್ಟಾರ್ಟಪ್ ಆಗಿದೆ. ಸೊ ಈ ಕಂಪನಿ ಬಂದು ಒಂದು ಕಿಚನ್ ಟೈಪ್ ಆಫ್ ಕಂಪನಿ. ಹೆಂಗೆ ಕಿಚನ್ ಅಂದರೆ ಅಲ್ಲಿಂದ ಬರ್ತಾರೆ, ಅವರು ಆರ್ಡ್ರನ್ನ ಪಿಕಪ್ ಮಾಡ್ತಾರೆ, ಝೊಮ್ಯಾಟೊ ಅವರು ಕೊಡ್ತಾರಲ್ಲ. ಸೊ ಅದೇ ಥರನೇ ನಾವು ಇವ್ರ ಹತ್ರ ಆರ್ಡರ್ ಮಾಡಬೇಕು. ರೀಸೆಂಟಾಗಿ ಇವ್ರು ಸ್ಟಾರ್ಟ್ ಮಾಡಿರೋದು. ಇವ್ರ ಹತ್ರ ಬಿರಿಯಾನಿ ಸಿಗುತ್ತೆ, ಬನ್ನಿ ಚಿಕನ್ ಬಿರಿಯಾನಿ, ಮತ್ತು ಈ ಒಂದು ಕುಷ್ಕಾ ಐಟಮ್ಸ್ ಇರುತ್ತಲ್ಲ, ಚಿಕನ್ ಕುಷ್ಕಾ. ಸೊ ಮತ್ತು ಬರೀ ಬಿರಿಯಾನಿ ರೈಸು, ಆ್ಯಂಡ್ ಈ ಒಂದು ಚಪಾತಿ ಥಾಲಿ, ದೊಡ್ಡ ಥಾಲಿ ಇರ್ತೀವಲ್ಲ, ಅದರಲ್ಲಿ ಒಂದು ಪರಾಟ ಇರುತ್ತೆ. ಸೊ ಅವೆಲ್ಲ ಇದರ ಸೈಡ್ ಸಹ ಒಂದು ಚೆನ್ನ ಮಸಾಲ ಇರುತ್ತಲ್ಲ, ಸೊ ಆ ಥರ ಎಲ್ಲ ಐಟಮ್ಸ್ ಇರುತ್ತೆ. ಆ್ಯಂಡ್ ಟೀ, ಕಾಫಿ ಸಹ ಇರುತ್ತೆ. ಆ್ಯಂಡ್ ಇದರಲ್ಲಿ ಹೆಂಗಂದ್ರೆ ನಿಮಗೆ, ಸೊ ಲೇಟ್ ಆನ್ ಹೇಳ್ತೀನಿ. ಫಸ್ಟು ನೀವು ಅದಕ್ಕೆ ವೆಯ್ಟ್ ಮಾಡ್ತಿರೋದು, ನಾನು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿರೋದು, ಹೆಂಗಿದೆ ಅಂತ ಎಕ್ಸೈಟ್ಮೆಂಟು. ಸೊ ಎಲ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದು ಎಲ್ರಿಗಿದೆ, ನನಗೂ ಇದೆ, ಆ್ಯಂಡ್ ನಿಮಗೂ ಇದ್ದೇ ಇರುತ್ತೆ ಅಂತ ನಮಗೆ ಒಂದು ಹೋಪು. ಸೊ ಬನ್ನಿ ಅದನ್ನು ಒಂದು ಕ್ಲೋಸಪ್ ಶಾಟಿಂದ ಅನ್ಬಾಕ್ಸ್ ಮಾಡೋಣ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಊಷ್ ಅನ್ನೋ ಒಂದು ಬಾಕ್ಸ್. ಸೊ ಒಳಗಡೆ ಐಟಮ್ ಶೇಕ್ ಆಗ್ತೈತೆ. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ. ಬಿಲ್ಲು ಸಹ ಇಲ್ಲೇ ಇದೆ. ಸೊ ಬನ್ನಿ. ಸೊ ಒಂದು 24 ರೂಪಾಯಿಗೆ ಬಿರಿಯಾನಿ ಅಂದರೆ ಹೇಗಿರುತ್ತೆ ಗುರು ಟೇಸ್ಟು ಅನ್ನೋ ನಿಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಫಸ್ಟು ಬಿಲ್ ಇದೆ. ಸೊ ಅದನ್ನು ಸ್ವಲ್ಪ ಕ್ಲಿಯರಾಗಿ ಅಂತ ಬಾಯ್ ಹೇಳಿದೆ, ಅದ ತಕ್ಷಣ ಪೇಪರ್ ಹೊಡೆದೋಯ್ತು. ಸೊ ಎಸ್, ಸೊ ಇಲ್ಲಿ ನೋಡ್ತೀರಾ ನೀವು, ನಾನೇನು ಸುಳ್ಳು ಹೇಳ್ತಿಲ್ಲ, ಇದು ನಿಮಗೆ ಕಾಣಿಸ್ತೈತಾ ಇಲ್ವ ಅಂತ ಗೊತ್ತಾಗ್ತಿಲ್ಲ, ಬೇಕಾದ್ರೆ ನಾನು ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ. 24 ರೂಪೀಸ್ ಬಿಲ್ಲು, ಓಕೆನಾ? ಸೊ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ 24. ಸೊ ಎಸ್, ಸೊ ಇದನ್ನ ಸ್ಕ್ರೀನ್ಶಾಟ್ ಹಾಕ್ತೀನಿ, ಬೇರೆ ನೋಡಿ. ಆ್ಯಂಡ್ ಎಸ್, ಇದನ್ನು ಸೈಡ್ ಇಕ್ಕಿ ನಾವು ಕ್ಲೋಸಪ್ ಶಾಟ್ ನೋಡಿ. ಈಗ ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ಅನ್ಬಾಕ್ಸ್ ಮಾಡೋಕ್ಕೆ ಮೇಲೆ ಸ್ಟಿಕ್ಕರ್ ಹಾಕವ್ರೆ. ಸೊ ಆ ಸ್ಟಿಕ್ಕರ್ನ ಸ್ವಲ್ಪ ಬಿಚ್ಚೋಣ. ಎಸ್, ಸೊ ಅನ್ಬಾಕ್ಸಿಂಗ್ ಚಿಕನ್ ಬಿರಿಯಾನಿ. ಅನ್ಬಾಕ್ಸಿಂಗ್ ಮೊಬೈಲ್ ನೋಡಿರ್ತೀರಾ ಬೇಜಾನ್ ಕಡೆ, ಚಿಕನ್ ಬಿರಿಯಾನಿ ನೋಡಿರಲ್ಲ. ಸೊ ನೋಡಿ ಏನೇನಿದೆ ಅಂತ ಗೊತ್ತಾಗುತ್ತೆ. ಫಸ್ಟು ನಿಮಗೆ ತೋರಿಸ್ತೀನಿ, ನೀವೇ ನೋಡಿ. ಎಸ್, ಸೊ ದಿಸ್ ಈಸ್ ವಾಟ್ ಬಿರಿಯಾನಿ ಅಂತಮ್ಮಸ್. ಈಗ ರಿವ್ಯೂ ಮಾಡೋ ಅಂಥ ಒಂದು ಟೈಮ್ ಬಂತು. ಸೊ ಫಸ್ಟ್ ಇಲ್ಲಿ ಅವರ ರೈತ ಕೊಟ್ಟವ್ರೆ. ಎಸ್, ಅದನ್ನು ಸೈಡ್ ಇಕ್ಕಣ. ಸೊ ಐ ಥಿಂಕ್ ಇದು ಸ್ಪೂನ್ ಅನಿಸುತ್ತೆ, ನೋಡೋಣ ಏನೇನಿದೆ ಅಂತ. ಎಸ್, ಸ್ಪೂನ್ ಇದೆ, ಆ್ಯಂಡು ಟಿಶ್ಯೂ ಮತ್ತು ಸ್ಪೂನ್. ಸೊ 2 ಇದೆ. ನಾವು ಸ್ಪೂನಲ್ಲಿ ತಿನ್ನಲ್ಲ, ನಮ್ಮದು ಏನಿದ್ರೂ ಕೈನೇ. ಆ್ಯಂಡ್ ಫೈನಲಿ ಬಿರಿಯಾನಿ. ಗೈಸ್, ನಿಜವಾಗ್ಲೂ ಇದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ನೋಡಿ. ಸೊ ದಿಸ್ ಈಸ್ ವಾಟ್ ದ ಬಿರಿಯಾನಿ ಈಸ್. ಸೊ ಎಸ್, ಒಂದು ಒಳ್ಳೆ ಕ್ವಾಲಿಟಿ ಆಗಿರೋ ಒಂದು ಬಾಕ್ಸು. ಸೊ ಈಗ ಇದನ್ನು ಫ್ಲಿಪ್ ಮಾಡೋ ಅಂಥ ಒಂದು ಟೈಮ್ ಬಂತು. ಬಿಸಿ ಇದೆ, ತಂದು 20 ನಿಮಿಷ ಮೇಲಾಯಿತು. ಸೊ ಆ ವಿಡಿಯೋ ಸೆಟಪ್ ಎಲ್ಲ ಮಾಡ್ತಿದ್ದೆ, ಬಟ್ ಈಗ ಇದನ್ನು ಓಪನ್ ಮಾಡಿ ರಿವ್ಯೂ ಮಾಡೋ ಅಂಥ ಒಂದು ಟೈಮ್ ಬಂತು. ಆಹಾ ಗಾಯ್ಸ್, ನಿಜವಾಗ್ಲೂ ಅರೋಮ ಒಂದು ಘಮ ಬರ್ತೈತೆ. ಫ್ಲಿಪ್ ಮಾಡಿಬಿಡೋಣ ಬನ್ನಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಫ್ಲಿಪ್ ಮಾಡೋಣ. 3, 2, 1. ಸೊ ವಾವ್,
ಒಂದೊಬ್ಬರು ಫುಲ್ ತಿನ್ಬೋದು. ಸೊ ಆ ಲೆವೆಲಿಗಿದೆ. ಇಲ್ಲಿ ನೋಡ್ತಿರ್ಬೋದು ಪ್ಲೇಟ್ ಫುಲ್ ತುಂಬೋಯ್ತು. ಸೊ ಎಸ್, ಆರಾಮ ಬರ್ತೈತೆ. ನನಗೇನೋ ಒಂಥರ ಆಂಬೂರ್ ಸ್ಟೈಲ್ ಬಿರಿಯಾನಿ ಆರಾಮ ಇರುತ್ತಲ್ಲ, ಸೊ ಆ ಒಂದು ಘಮ ಬರ್ತೈತೆ. ಟೇಸ್ಟ್ ಮಾಡಿಬಿಡೋಣ. ರೈತ ಐತೆ, ಸೊ ರೈತಾನ ಓಪನ್ ಮಾಡಿ ಇಕ್ಬಿಡೋಣ. ಎಸ್, ಸೊ ಬನ್ನಿ ಮೊದಲನೇದಾಗಿ ರೈಸ್ ಮಾತ್ರ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಎಸ್, ಬರೀ ರೈಸು. ವೆಯ್ಟ್ ಮಾಡಿ, ಇನ್ನೊಂದು ಬೈಟ್ ಹೋಗ್ತೀನಿ. ಬಿರಿಯಾನಿ ಬಾಯಿಗೆ ತಕ್ಷಣ ಒಂದು ಫ್ಲೇವರು, ಆ ಒಂದು ಸ್ಪೈಸಸ್ ಬರಬೇಕು, ಆವಾಗಲೇ ಆ ಬಿರಿಯಾನಿ ಅನ್ನೋದು. ಸೊ ವೆಯ್ಟ್ ಮಾಡಿ. ನೀವು ಏನು ಅಂದ್ಕೊಂಡಿರೋ ಗೊತ್ತಿಲ್ಲ, ಬಟ್ ವರ್ತ್ ಫಾರ್ 24 rupees. ಪೀಸಸ್ ನೋಡ್ತೀರಾ, ಒಂದೊಂದು ಪೀಸೂ ಸಖತ್ತು ಜ್ಯೂಸಿಯಾಗಿದೆ. ಬೈಟ್ ಹೋಗ್ಬಿಡೋಣ ಬನ್ನಿ, ಬರೀ ಪೀಸು. ಟಾಪ್ ನಾಚ್ ಅನ್ಬೋದು ನಾವು. ಸೊ ನಿಜವಾಗ್ಲೂ 24 rupeesಗೆ ನಾನು ಇದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾವುದೋ ಒಂದು ಚೆಕ್ ಕಪ್ಪಲ್ಲಿ ಕೊಡ್ತಾರಪ್ಪ, ಆ ಥರ ಒಂದು ಎಕ್ಸ್ಪೆಕ್ಟ್ ಇತ್ತು. ಯಾಕಂದರೆ ನನಗೆ KFC ಬಿರಿಯಾನಿ ನಮ್ಮ ವೀಡಿಯೋ ನೋಡಿರ್ತಾರೆ ನೀವು ರಿವ್ಯೂ. ಸೊ ಆ KFC ಬಿರಿಯಾನಿ ತಿನ್ಬಿಟ್ಟು ಯಾಕಪ್ಪ ತಿಂದೆ ಅಂದಾಯಿತು. ಇಷ್ಟು ಬಿರಿಯಾನಿ ಒಬ್ರಿಗೆ ಹೊಟ್ಟೆನೂ ತುಂಬಲ್ಲ, ಲೈಕ್ ಆ ಒಂದು ಟೇಸ್ಟು ಇಲ್ಲ, ಅವಲಕ್ಕಿ ಒಟ್ಟು ಮಾತ್ರ ಆ ಒಂದು ಲೆವೆಲಿಗಿತ್ತು ಟೇಸ್ಟು. ಸೊ ಈ ಬಿರಿಯಾನಿ ಮಾತ್ರ ಚಿಕ್ಕ ಬಾಸ್ಮತಿ ರೈಸ್ ಬರುತ್ತೆ ಗೊತ್ತಾ. ಸೊ ಚಿಕ್ಕ ಬಾಸ್ಮತಿ ರೈಸ್ ಇವರು ಹಾಕವ್ರೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನಮ್ಮದಕ್ಕೆ ಯಾವಾಗಲೂ ಬಿರಿಯಾನಿ ಅಂದರೆ ರೈತ ಇರಬೇಕು. ರೈತ ಇಲ್ಲಿ ಅಂದರೆ ಬಿರಿಯಾನಿ ಆಗಲ್ಲ. ಸೊ ಸ್ವಲ್ಪ ರೈತ ಹಾಕೊಂಡಿದ್ದೀವಿ. ನಮ್ಮ ಸ್ಟೈಲಾಗಿ ದೊಡ್ಡ ಬೈಟ್ ಹೋಗಲೇಬೇಕಲ್ಲ. ಸೊ ಒಂದು ದೊಡ್ಡ ಪೀಸು ರೈತ ಬಿರಿಯಾನಿ. ಬರೀ ಹೋಗೋಣ. ಒಗ್ಗರು ಟಾಪ್ ನಾಚ್ ಆಗೈತೆ. ಟಾಪ್ ನಾಚ್ ಮಾಡಿ ಎಲ್ಲರೂ ಲೈಕ್ ಎಲ್ಲ ವಿಷಯ ಕೇಳೋಕ್ಕಾಗಲ್ಲ, ಅದು ಒಂದೊಂದು ಐಟಮ್ಸ್ ಇರುತ್ತೆ. ಆ ವಿಷಯ ಆ ಒಂದು ಐಟಮ್ಸ್ ತಿನ್ನೋವಾಗನೇ ಇನ್ನೊಂದ್ಸಲಿ ತಿನ್ಬೇಕು ಅನ್ಸುತ್ತೆ ನಿಮಗೆ. ಸೊ ಆ ಥರ ಒಂದು ನಿಜವಾಗ್ಲೂ ಬೆಳಗ್ಗೆ ಒಂದು ಶೂಟ್ ಇತ್ತು, ಅದು ಮುಗಿಸ್ಬಿಟ್ಟು ಮಧ್ಯಾಹ್ನ ಇದನ್ನು ಮನೇಲಿ ಆರ್ಡ್ರ್ ಮಾಡಿ ಇದನ್ನು ತರಿಸಿ. ಸೊ ಒಂಥರ ದೊಡ್ಡ ಲೆವೆಲ್ ಆಗಿತ್ತು. ಇದಕ್ಕೆ ಅವರು ಯಾವುದೇ ತರಹದ ಗ್ರೇವಿ ಏನೂ ಕೊಡೋಲ್ಲ. ಒಂದು ಬಾಲು, ಈ ಒಂದು ಬಾಲ್ ಏನಿದೆಯಲ್ಲ, ಎಸ್, ಸೊ ಒಂದು ದೊಡ್ಡ ಬೌಲು. ಸೊ ಈ ಒಂದು ಬೌಲಲ್ಲಿ ಹಿಂಗೆ ಬಿರಿಯಾನಿ, ಈ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ರೈತ. ಸೊ ಇಷ್ಟೇ ಕೊಡೋದು, ಸ್ಪೂನು ಟಿಶ್ಯೂ ಇಷ್ಟು ಕೊಡ್ತಾರೆ. ಯಾವುದೇ ಥರ ಒಂದು ಗ್ರೇವಿ ಶೇರ್ವಾ ಅಂತೀವಲ್ಲ, ಸೊ ಅದಿರಲ್ಲ. ಸೊ ರೈತನೇ ಸಾಕು, ನೀವು ಬ್ಯಾಟಿಂಗ್ ಮಾಡ್ಬೋದು. ಒಂದು ಆಂಬೂರ್ ಸ್ಟೈಲ್ ಆಗಿರೋ ಒಂದು ಬಿರಿಯಾನಿನೇ. ಯಾಕಂದರೆ ಆ ಒಂದು ಅರೋಮಾ ಇರುತ್ತಲ್ಲ, ಲೈಕ್ ಆಂಬೂರ್ ಸ್ಟೈಲ್ ಅಂದರೆ ಈ ಒಂದು ಬೆಳ್ಳುಳ್ಳಿ ಏನಿರುತ್ತಲ್ಲ ಜಾಸ್ತಿ ಹಾಕ್ತಾರೆ. ಈ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತೀವಲ್ಲ, ಸೊ ಅದು ಜಾಸ್ತಿ ಹಾಕ್ತಾರೆ. ಅದರಲ್ಲೇ ಒಂದು ಘಮ ಜಾಸ್ತಿ ಬರುತ್ತೆ ನಿಮಗೆ. ಸೊ ಅದು ತಿನ್ನುವಾಗಲೇ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನ ಮುಗಿಸ್ಬಿಟ್ಟು ಓವರ್ ಆಲ್ ಟೇಸ್ಟ್ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ, ವೆಯ್ಟ್ ಮಾಡಿ. ಓಕೆ ಅಂತಮ್ಮಸ್, ಫೈನಲಿ ಬಿರಿಯಾನಿನ ಮುಗಿಸ್ಬಿಟ್ಟೆ. ಲೈಕ್ ನಮ್ಮ ಮನೆಯವ್ರಿಗೂ ಕೊಟ್ಟೆ ಬಿರಿಯಾನಿನ, ತುಂಬ ಇಷ್ಟಪಟ್ಟರು, ಚೆನ್ನಾಗಿದೆ ಅಂದರು. 24 ರೂಪಾಯಿನ ಅಂತ ನಿಜವಾಗ್ಲೂ ಕೇಳಿದ್ರು. ಲೈಕ್ ಆ ಬಿರಿಯಾನಿ ವೈಸ್ ನೋಡಿದ್ರೆ ಆಂಬೂರ್ ಸ್ಟೈಲ್ ಬಿರಿಯಾನಿನೇ, ಅದು ನಿಮಗೆ ತಿನ್ನುವಾಗ ಗೊತ್ತಾಗುತ್ತೆ. ಆ್ಯಂಡ್ ಒಂದು ವರ್ತಾಗಿರೋ ಒಂದು ಬಿರಿಯಾನಿ. ಸೊ ಈಗ ಈ ಪ್ರೊಸೀಜರ್ ಹೆಂಗಂತ ಹೇಳ್ತೀನಿ. ಹೆಂಗಂದರೆ ಈಗ ಇವ್ರದ್ದು ಕರೆಂಟ್ಲಿ ಒಂದು ಆಫರ್ ನಡೀತೈತೆ. ಈ ಬಿರಿಯಾನಿ ರೇಟ್ ಏನೋ 90 rupees. ಬಟ್ ಫಸ್ಟ್ ಪರ್ಸನು ಲೈಕ್ ಫಸ್ಟ್ ರಿಜಿಸ್ಟರ್ ಮೊಬೈಲ್ ನಂಬರ್ ಇರುತ್ತಲ್ಲ, ಸೊ ಮೊಬೈಲ್ ನಂಬರಿಂದ ಫಸ್ಟ್ ಆರ್ಡರ್ ಮಾಡಿರ್ತಾರಲ್ಲ, ಸೊ ಅವ್ರಿಗೆ ಯಾರ್ಯಾರು ಫಸ್ಟ್ ಆರ್ಡರ್ ಮಾಡಿರ್ತಾರೆ ಆ ಒಂದು ವೆಬ್ಸೈಟಿಂದ, ಸೊ ಅವ್ರಿಗೆ 24 rupeesಲ್ಲಿ ಬಿರಿಯಾನಿ ಸಿಗುತ್ತೆ. ಸೊ ಯಾವುದೇ ಐಟಮ್ ಇರಲಿ, ಸೊ ಅದರಲ್ಲಿ ನಿಮಗೆ ಚಿಕನ್ ಬಿರಿಯಾನಿ ಇರುತ್ತೆ, ಲೈಕ್ ಟೀ, ಕಾಫಿ, ಸಮೋಸ, ಪಪ್ಸ್, ಎಗ್ ಪಪ್ಸ್ ಇರುತ್ತಲ್ಲ, ಸೊ ಅವೆಲ್ಲ ನಿಮಗೆ ಸಿಗುತ್ತೆ. ಸೊ ಎಗ್ ಪಪ್ಸ್ ನಿಮಗೆ 4 ರೂಪಾಯಲ್ಲಿ ಸಿಗುತ್ತೆ, ಓನ್ಲಿ 4 rupees ಅಷ್ಟೇ. ಆ್ಯಂಡ್ ಇವಾಗ ವೆಜ್ ಐಟಮ್ಸ್ ಇರುತ್ತಲ್ಲ, ಸೊ ಅವೆಲ್ಲ ನಿಮಗೆ 14 ರೂಪಾಯಿ, ಜಸ್ಟ್ 14 rupees. ಆ್ಯಂಡ್ ಈ ಒಂದು ಚಿಕನ್ ಬಿರಿಯಾನಿ, ಚಿಕನ್ ರೈಸ್ ಐಟಮ್ಸು ಇವೆಲ್ಲ ನಿಮಗೆ 24 rupees. ಸೊ ಈ ಥರ ಒಂದು ಕಾನ್ಸೆಪ್ಟಲ್ಲಿ ಅವ್ರೀಗ ನಡೆಸ್ತವ್ರೆ. ಸೊ ನೀವು ನಿಮ್ಮ ಮೊಬೈಲ್ ನಂಬರಿಂದ ಫಸ್ಟ್ ಸತಿ ಆರ್ಡರ್ ಮಾಡ್ತೀರಾ. ಸೊ ಫಸ್ಟ್ ಸತಿ ಆರ್ಡರ್ ಮಾಡಿದ್ರೆ ನಿಮಗೆ 24 ರೂಪಾಯಲ್ಲಿ ನಿಮಗೆ ಒಂದು ಚಿಕನ್ ಬಿರಿಯಾನಿನ ತಿಂತೀರಾ.
ಒಬ್ಬರು ಫುಲ್ ತಿನ್ಬೋದು. ಸೊ ಆ ಥರ ಅಂತ ಒಂದು ಬಿರಿಯಾನಿ ಸಖತ್ತಾಗಿ ಟೇಸ್ಟ್ ಆಗಿತ್ತು ನಿಜವಾಗ್ಲೂ. ಲೈಕ್ ಎಕ್ಸ್ಪೆಕ್ಟೇಷನ್ ಇತ್ತಲ್ಲ, ಸೊ ಆ ಎಕ್ಸ್ಪೆಕ್ಟೇಷನ್ನ ಒಂಥರ ಲೆವೆಲಿಗೆ ಸ್ಯಾಟಿಸ್ಫೈ ಮಾಡೈತೆ. ಟೇಸ್ಟು ಒಂಥರ ಆಂಬೂರ್ ಸ್ಟೈಲ್ ಟೇಸ್ಟೇ, ಬಟ್ ಆ ಒಂದು ಟೇಸ್ಟಲ್ಲೂ ಒಂಥರ ಒಂದು ಘಮ ಇತ್ತು, ಒಂದು ಸ್ಪೈಸಸ್ದು ಒಂದು ಅರೋಮಾ, ಒಂದು ಫೀಲ್, ಒಂದು ಟೇಸ್ಟ್ ಎಲ್ಲ ಇತ್ತು. ಸೊ ಒಂಥರ ಚೆನ್ನಾಗಿತ್ತು ಫೈನಲ್ ಔಟಾಗೆ. ಆ್ಯಂಡ್ ದೆನ್ನು ನಿಮಗೆ ಇದರಿಂದ ನಾನು ಲೇಟ್ರ್ ಆನ್ ಮತ್ತೆ ಎಗ್ ಪಪ್ಸು, ಆ ಸಮೋಸಸ್ ಇದೆಯಲ್ಲ, ಆ್ಯಂಡ್ ವೆಜ್ ಥಾಲಿ ಇದೆ ಒಂದು, ಜಸ್ಟ್ ಅದು ಬಂದು ನಿಮಗೆ 14 ರೂಪಾಯಲ್ಲಿ ಸಿಗುತ್ತೆ. 3 ಪರಾಟ, ದೊಡ್ಡ ಪರಾಟ ಪ್ಲಸ್ಸು ಆ ಚನಾ ಮಸಾಲ ಅವೆಲ್ಲ ಇರುತ್ತಲ್ಲ. ಸೊ ಅದನ್ನು ನಾನು ಮತ್ತೆ ಟೇಸ್ಟ್ ಮಾಡ್ತೀನಿ, ಅದು ರಿವ್ಯೂ ಕೊಡ್ತೀನಿ ನಿಮಗೆ. ಖಂಡಿತ ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ಅದು ಹೇಗೆ ಅಪ್ಲೈ ಮಾಡೋದು ಎಲ್ಲ ನಿಮಗೆ ನನ್ನ ಪ್ರೊಸೀಜರ್ ನಿಮಗೆ ಅದರಲ್ಲೇ ಇರುತ್ತೆ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದನ್ನು ನೀವು ರೀಡ್ ಮಾಡಿ ನೀವು ಬುಕ್ ಮಾಡ್ಕೊಬೋದು. ಸೊ ಇದು ಕರೆಂಟ್ಲಿ ಈಗ ನಡೀತಿರೋದು ಕೋರಮಂಗಲ ಮತ್ತು BTM. ಸೊ ಈ ಸುತ್ತಮುತ್ತ ಈ ಸರೌಂಡಿಂಗ್ಸ್ ಇದೆಯಲ್ಲ, ಸೊ ಇಲ್ಲಿ ಮಾತ್ರ ಈ ಒಂದು ಆರ್ಡರ್ಸ್ನ ಅವ್ರು ತೊಗೊತವ್ರೆ. ಈಗ ನೀವು ಬನ್ನರ್ಘಟ್ಟ, ಇಲ್ಲಾಂದರೆ ಜಯನಗರ, ಬೊಮ್ಮನಹಳ್ಳಿ, ಇಲ್ಲಾಂದರೆ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಇದ್ದರೆ ನಿಮ್ಗೆ ಇದು ಸಿಗೋಲ್ಲ. ಇಲ್ಲಿ ಕೋರಮಂಗಲ 4th ಬ್ಲಾಕು, ಆಮೇಲೆ ಈ ಕೋರಮಂಗಲ ಇಂಡಸ್ಟ್ರಿಯಲ್ ಲೇಔಟು, ದೆನ್ ಆ್ಯಂಡ್ ಕೋರಮಂಗಲ 6th ಬ್ಲಾಕು ಕರಬ್ರ ರೋಡ್ ಇದೆಯಲ್ಲ, ಸೊ ಅಲ್ಲಿ BTM ಸೆಕೆಂಡ್ ಸ್ಟೇಜು, ಆಮೇಲೆ BTM ಮೇನ್ ಸರ್ಕಲ್ ಇದೆಯಲ್ಲ, ಸೊ ಅಲ್ಲಿ ಸರೌಂಡಿಂಗ್ಸಲ್ಲಿ ನಿಮ್ಗೆ ಸಿಗುತ್ತೆ. ಸೊ ನೀವೇನು ಮಾಡಿ, 24 ರೂಪಾಯಿ ಬಿರಿಯಾನಿ ನಿಮಗೆ ಒಂದು ಕ್ಯೂರಿಯಾಸಿಟಿ ಇದ್ದರೆ ಡೈರೆಕ್ಟಾಗಿ BTM ಹೋಗಿ ಸೆಕೆಂಡ್ ಸ್ಟೇಜಲ್ಲಿ ನಿಂತ್ಕೊಳ್ಳಿ. ಅಲ್ಲೇ ನಿಂತ್ಕೊಂಡು ವೆಬ್ಸೈಟ್ನ ಲಿಂಕ್ ಕ್ಲಿಕ್ ಮಾಡಿ ಆರ್ಡರ್ ಮಾಡಿ. ವಿತಿನ್ 10 ಮಿನಿಟ್ಸಲ್ಲಿ ನಿಮಗೆ ಹಾಫ್ ಆನ್ ಅವರು ಆಗೋಲ್ಲ, ಜಸ್ಟ್ 10 ಮಿನಿಟ್ಸ್ ಎಕ್ಸಾಕ್ಟ್ಲಿ ನೀವು ನಿಂತಿರೋ ಜಾಗದಲ್ಲಿ ನಿಮ್ಗೆ ಆರ್ಡರ್ ಬಂದುಬಿಡುತ್ತೆ. ಆಮೇಲೆ ನೀವು ಇನ್ನೊಂದು ಒಳ್ಳೆ ವಿಷಯ ಏನಂದರೆ ಡೆಲಿವರಿ ಚಾರ್ಜಸ್ ಇರೋಲ್ಲ. ನೀವು ನಿಂತ್ಕೊಂಡಿರೋ ಜಾಗದಲ್ಲೇ ನಿಮಗೆ ಬರುತ್ತೆ. 24 ರೂಪಾಯಿ ಆನ್ಲೈನ್ ಪೇ ಮಾಡ್ತೀರಾ, ನೋ ಕ್ಯಾಶ್ ಆನ್ ಡೆಲಿವರಿ, ಜಸ್ಟ್ ಆನ್ಲೈನ್ ಡೆಲಿವರಿನೇ ಇರೋದು. ಸೊ 24 ರೂಪಾಯಿ ಆನ್ಲೈನ್ ಡೆಲಿವರಿ ಮಾಡಿ, ದೆನ್ ನಿಮ್ಮ ಫೀಸ್ಟು ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ದಟ್ಸ್ ಇಟ್. ಆ್ಯಂಡ್ ಇನ್ನು ಡೀಟೇಲಾಗಿ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಆಗಿರ್ತೀನಿ. ಆ್ಯಂಡ್ ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ, ಇದು ಯಾವುದೇ ಅಂತ ಪ್ರಮೋಷನ್ ಅಲ್ಲ, ಕಾಸು ಕೊಟ್ಟು ತೊಗೊಂಡಿರೋದು ಜಸ್ಟ್ ಫಾರ್ ನಮ್ಮ ಅಂತಮ್ಮಂದಿರಿಗೆ, ನಮ್ಮ ಅಂತಮಾಸ್ಗೆ ನಾನು ತೊಗೊಂಡಿರೋದು ಈ ಒಂದು ವೀಡಿಯೋಗಾಗಿ. ಸೊ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ನನಗೆ ಬಿರಿಯಾನಿ ಇಷ್ಟ ಆಯಿತು, ಆ್ಯಂಡು ಮನೆಯವರು ತಿಂದರು, ಇಷ್ಟಪಟ್ಟರು. ಸೊ ಒಂದು ಸತಿ ಈ ಥರ ಸ್ಟಾರ್ಟಪ್ಸ್ ಇರುವಾಗ ನಾವು ಅವ್ರಿಗೆ ಹೆಲ್ಪು ಮಾಡಬೇಕು, ಜೊತೆಯಲ್ಲಿ ನಮ್ಮದಂತಹ ನಮ್ಮ ವ್ಯೂವರ್ಸ್ಗೆ ಸಪೋರ್ಟು ಸಹ ನಾವು ಮಾಡಬೇಕು. ಈ ಥರ ಬಿರಿಯಾನಿ ಇದೆ ಬಾಯ್ಸ್, ನಮ್ಮ ಅಂತಮಾಸ್ ತಿಂದು ನೋಡಿ, ಚೆನ್ನಾಗಿರುತ್ತೆ. ಒಂದು ಮನೇಲಿ 4 ಜನ ಇದ್ದೀರಾ ನೀವು ಅಂದರೆ 4 ಜನ ಕೂತ್ಕೊಂಡು 4 ಸಿಮ್ಮಿಂದ ಆರ್ಡ್ರ್ ಮಾಡಿದ್ರೆ ಆರಾಮಾಗಿ ಒಂದೊಂದು ಐಟಮನ್ನು ನೀವು ಮಜಾ ಮಾಡ್ಬೋದು. ಸೊ ಅಷ್ಟೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಜಾಸ್ತಿ ಲೆಂತ್ ಆಯಿತು ಗೊತ್ತಿಲ್ಲ ವೀಡಿಯೋ. ಸೊ ದಟ್ಸ್ ಇಟ್ ಗೈಸ್. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಸೊ ಈ BTM ಕೋರಮಂಗಲ ಸುತ್ತಮುತ್ತ ಇರೋ ಕ್ಲಬ್ ರೋಡು, ಅಲ್ಲೋಗಿ ನಿಂತ್ಕೊಳ್ಳಿ, ಆರ್ಡರ್ ಮಾಡಿ, ಮತ್ತು ಅಲ್ಲೇ ಬರುತ್ತೆ 10 ನಿಮಿಷದಲ್ಲಿ. ತೊಗೊಂಡೋಗಿ ಮನೆಯಲ್ಲಿ ಫೀಸ್ಟ್ ಮಾಡಿ. ಸೊ ಚೆನ್ನಾಗಿರುತ್ತೆ ಎಲ್ಲ ಟೇಸ್ಟ್ ವೈಸು. ಆ್ಯಂಡ್ ದೆನ್ ಸೊ ಇನ್ನೊಂದು ಹೊಸ ವೀಡಿಯೋಲಿ ಸಿಗೋಣ. ಈ ವಿಡಿಯೋ ಟಾರ್ಗೆಟ್ 2K ಲೈಕ್ಸ್. ಸೊ ಖಂಡಿತ ಮರ್ತೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿಬಿಟ್ಟು ನಿಮಗೆ ಏನು ಅನಿಸ್ತೋ ಆಮೇಲೆ ವಿಡಿಯೋ ಎಂಟೈರ್ ವಾಚ್ ಮಾಡಿ. ಸೊ ಇನ್ನೊಂದು ಹೊಸ ವೀಡಿಯೋಲಿ ಸಿಗೋಣ. ಆ್ಯಂಡ್ ದೆನ್ ಬಾಯ್ ಫ್ರಮ್ ಶಾರುಖ್.